ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ನೌಕಾಪಡೆಯ ವೇಗವಾದ ವಿಸ್ತರಣೆ ಜಗತ್ತಿನ ಅನೇಕ ರಾಷ್ಟ್ರಗಳ ಭದ್ರತಾ ಲೆಕ್ಕಾಚಾರವನ್ನೇ ಬದಲಾಯಿಸಿದೆ. ಅದರಲ್ಲೂ ಚೀನಾದ ಟೈಪ್ 055 ಡೆಸ್ಟ್ರಾಯರ್ಸ್ ಯುದ್ಧ ನೌಕೆಗಳು ಸಮುದ್ರದಲ್ಲಿ ಹೊಸ ಶಕ್ತಿಯ ಸಂಕೇತವಾಗಿ ಹೊರಹೊಮ್ಮಿವೆ. ಈಗ ಇದೇ ಸವಾಲಿಗೆ ಉತ್ತರ ನೀಡಲು ಜಪಾನ್ ಅತ್ಯಂತ ಮಹತ್ವಾಕಾಂಕ್ಷೆಯ ಹೆಜ್ಜೆ ಇಟ್ಟಿದೆ. ಜಪಾನ್ ಮೆರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸಸ್ ಅಥವಾ JMSDF 2027ರಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಡೆಸ್ಟ್ರಾಯರ್ಸ್ ಗಳನ್ನು ಸೇವೆಗೆ ಸೇರಿಸಲು ಸಿದ್ಧವಾಗುತ್ತಿದೆ. ಈ ಯುದ್ಧ ನೌಕೆಯನ್ನು ಏಜಿಸ್ ಸಿಸ್ಟಮ್ಸ್ ಇಕ್ವಿಪ್ಡ್ ವೆಸೆಲ್ ಅಂದರೆ ASEV ಯೋಜನೆಯಡಿ ನಿರ್ಮಿಸಲಾಗುತ್ತಿದೆ. ಒಟ್ಟು 2 ಯುದ್ಧ ನೌಕೆಗಳನ್ನು ನಿರ್ಮಿಸುವ ಯೋಜನೆ ಇದೆ. ಆರಂಭದಲ್ಲಿ ಈ ನೌಕೆಯ ತೂಕವನ್ನು ಸುಮಾರು 20,000 ಟನ್ ಆಗಿರಲಿದೆ ಎಂದು ನಿರ್ಧರಿಸಲಾಗಿತ್ತು. ಆದರೆ ನಂತರ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿ ಸುಮಾರು 14,000 ಟನ್ ತೂಕದ ರೂಪಕ್ಕೆ ಅಂತಿಮಗೊಳಿಸಲಾಗಿದೆ. ಈ ನೌಕೆಯ ಉದ್ದ ಸುಮಾರು 190 ಮೀಟರ್ ಆಗಿದ್ದು ಹಾಗೂ ಅದರ ಅಗಲ 25 ಮೀಟರ್ ಇರಲಿದೆ. ಈ ಗಾತ್ರದಿಂದಾಗಿ ಇದು ಜಗತ್ತಿನ ಯಾವುದೇ ಡೆಸ್ಟ್ರಾಯರ್ ಗಳಿಗಿಂತಲೂ ದೊಡ್ಡ ಗಾತ್ರದ ಯುದ್ಧ ನೌಕೆಯಾಗಲಿದೆ. ಜಪಾನ್ ಇಷ್ಟು ದೊಡ್ಡ ಯುದ್ಧ ನೌಕೆಯನ್ನು ನಿರ್ಮಿಸಲು ಮುಂದಾಗಿರುವ ಪ್ರಮುಖ ಕಾರಣ ಚೀನಾದ ಟೈಪ್ 055 ಕ್ಲಾಸ್ ಡೆಸ್ಟ್ರಾಯರ್ ಗಳ ಹೆಚ್ಚುತ್ತಿರುವ ಸಾಮರ್ಥ್ಯ. ಪ್ರಸ್ತುತ ಚೀನಾದ ಸುಮಾರು 10 ಟೈಪ್ 055 ಯುದ್ಧ ನೌಕೆಗಳು ಸೇವೆಯಲ್ಲಿದ್ದು ಅವುಗಳನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಡೆಸ್ಟ್ರಾಯರ್ ಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತಿದೆ. ಈ ಹೊಸ ASEV ಯ ಮುಖ್ಯ ಉದ್ದೇಶ ಕೇವಲ ಸಮುದ್ರದಲ್ಲಿ ಯುದ್ಧ ಮಾಡುವುದಲ್ಲ, ವಿಶೇಷವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್, ದೂರದ ಗುರಿಗಳ ಮೇಲೆ ನಿಖರ ದಾಳಿ ಹಾಗೂ ಪೂರ್ವ ಏಷ್ಯಾದಲ್ಲಿ ಸಂಭವಿಸಬಹುದಾದ ದೊಡ್ಡ ಮಟ್ಟದ ಸಂಘರ್ಷಗಳಿಗೆ ಸಜ್ಜಾಗಿರುವುದು ಇದರ ಗುರಿಯಾಗಿದೆ. ಈ ಯುದ್ಧ ನೌಕೆಯ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಏಜಿಸ್ ಕಂಬ್ಯಾಟ್ ಸಿಸ್ಟಮ್ ಅಳವಡಿಸಲಾಗುತ್ತದೆ. ಈಗಾಗಲೇ ಜಪಾನ್ನ ಕೊಂಗೋ ಕ್ಲಾಸ್, ಅಟಗೋ ಕ್ಲಾಸ್ ಹಾಗೂ ಮಯಾ ಕ್ಲಾಸ್ ಯುದ್ಧ ನೌಕೆಗಳಲ್ಲಿ ಬಳಸಲಾಗುತ್ತಿರುವ AN/SPY-1 ರಡಾರ್ನ ಬದಲಿಗೆ ಹೊಸ ಪೀಳಿಗೆಯ AN/SPY-7 AESA ರಡಾರ್ ಅನ್ನು ಅಳವಡಿಸಲಾಗುತ್ತಿದೆ. ಈ AN/SPY-7 ಅಮೆರಿಕಾದ ಲಾಂಗ್ ರೇಂಜ್ ಡಿಸ್ಕ್ರಿಮಿನೇಷನ್ ರಡಾರ್ ಕಾರ್ಯಕ್ರಮದಿಂದ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆಧರಿಸಿದೆ. ಹಳೆಯ ರಡಾರ್ ಗಳಿಗಿಂತ ಇದು ಬಹಳ ದೂರದಲ್ಲಿರುವ ಶತ್ರು ಗುರಿಗಳನ್ನು ಹೆಚ್ಚು ನಿಖರವಾಗಿ ಪತ್ತೆ ಹಚ್ಚಬಲ್ಲದು. ಒಂದೇ ಸಮಯದಲ್ಲಿ ಅನೇಕ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳನ್ನು ಹಾಗೂ ಇತರ ಸಂಕೀರ್ಣ ಶತ್ರು ಗುರಿಗಳನ್ನು ಗುರುತಿಸಿ ಅವುಗಳ ಚಲನವಲನವನ್ನು ನಿರಂತರವಾಗಿ ಹಿಂಬಾಲಿಸುವ ಸಾಮರ್ಥ್ಯವೂ ಇದಕ್ಕಿದೆ. ಜೊತೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಪರಿಸ್ಥಿತಿಗಳಲ್ಲಿಯೂ ಹೆಚ್ಚಿನ ಕಾರ್ಯಕ್ಷಮತೆ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ನೌಕೆಯ ಮತ್ತೊಂದು ವಿಶೇಷತೆ ಎಂದರೆ ಅದರ ದೊಡ್ಡ ರಡಾರ್ ಅರ್ರೇಗಳನ್ನು ಸೇತುವೆಯ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಇದರಿಂದ ಸಮುದ್ರದ ಮೇಲ್ಮೈಗೆ ಅತಿ ಸಮೀಪದಲ್ಲಿ ವೇಗವಾಗಿ ಹಾರುವ ಸೀ ಸ್ಕಿಮ್ಮಿಂಗ್ ಆಂಟಿ ಶಿಪ್ ಮಿಸೈಲ್ ಗಳನ್ನು ಇನ್ನಷ್ಟು ಬೇಗ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ. ಇಂತಹ ಕ್ಷಿಪಣಿಗಳು ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುವುದರಿಂದ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುವುದು ದೊಡ್ಡ ಸವಾಲಾಗಿರುತ್ತದೆ. ಆದರೆ ಈ ಹೊಸ ವಿನ್ಯಾಸವು ಆ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಯುದ್ಧ ನೌಕೆಯ ಅತ್ಯಂತ ದೊಡ್ಡ ಶಕ್ತಿ ಅದರ ಕ್ಷಿಪಣಿ ಸಾಮರ್ಥ್ಯ. ಇದರಲ್ಲಿ ಒಟ್ಟು 128 MK-41 ವರ್ಟಿಕಲ್ ಲಾಂಚ್ ಸೆಲ್ಸ್ ಅಳವಡಿಸಲಾಗುತ್ತದೆ. ಇದರ ಮೂಲಕ ಒಂದೇ ನೌಕೆಯಲ್ಲಿ ಅಪಾರ ಪ್ರಮಾಣದ ವಿವಿಧ ರೀತಿಯ ಕ್ಷಿಪಣಿಗಳನ್ನು ಹೊತ್ತೊಯ್ಯಬಹುದು. ಆಸಕ್ತಿದಾಯಕ ಸಂಗತಿ ಎಂದರೆ ಇದು ಚೀನಾದ ಟೈಪ್ 055 ಡೆಸ್ಟ್ರಾಯರ್ ಗಿಂತ 16 ಹೆಚ್ಚು ದೀರ್ಘವ್ಯಾಪ್ತಿಯ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಈ 128 ವರ್ಟಿಕಲ್ ಲಾಂಚ್ ಸೆಲ್ಸ್ ಗಳಲ್ಲಿ ಸ್ಟ್ಯಾಂಡರ್ಡ್ ಮಿಸೈಲ್ಸ್ ಕುಟುಂಬದ ವಿವಿಧ ಇಂಟರ್ಸೆಪ್ಟರ್ ಮಿಸೈಲ್ಗಳು, ಭವಿಷ್ಯದ SM-5 ಕ್ಷಿಪಣಿಗಳು ಹಾಗೂ ಅಮೆರಿಕದ ಪ್ರಸಿದ್ಧ ಟೊಮಹಾಕ್ ಕ್ರೂಸ್ ಮಿಸೈಲ್ ಗಳನ್ನು ಅಳವಡಿಸಬಹುದು. ವಿಶೇಷವಾಗಿ ಟೊಮಹಾಕ್ ಕ್ರೂಸ್ ಮಿಸೈಲ್ ಸೇರ್ಪಡೆಯು ಜಪಾನ್ನ ರಕ್ಷಣಾ ನೀತಿಯಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಯಾಗಿದೆ. ಹಲವು ದಶಕಗಳಿಂದ ಜಪಾನ್ ತನ್ನ ಸಂವಿಧಾನದ ಕಾರಣದಿಂದ ಮುಖ್ಯವಾಗಿ ರಕ್ಷಣಾತ್ಮಕ ಸೈನಿಕ ಸಾಮರ್ಥ್ಯವನ್ನೇ
ಕ್ಷಿಪಣಿಯನ್ನೇ ಅಭಿವೃದ್ಧಿಪಡಿಸುತ್ತಿತ್ತು. ಆದರೆ ಈಗ ಮೊದಲ ಬಾರಿಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಶತ್ರು ಗುರಿಗಳ ಮೇಲೂ ನಿಖರ ದಾಳಿ ನಡೆಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಿದೆ. ಇದರ ಜೊತೆಗೆ ಭವಿಷ್ಯದಲ್ಲಿ ಗ್ಲೈಡ್ ಫೇಸ್ ಇಂಟರ್ಸೆಪ್ಟರ್ GPI ಎಂಬ ಅತ್ಯಾಧುನಿಕ ಕ್ಷಿಪಣಿಯನ್ನು ಈ ನೌಕೆಯಲ್ಲಿ ಅಳವಡಿಸುವ ಯೋಜನೆ ಇದೆ. ಈ GPI ಅನ್ನು ಅಮೆರಿಕ ಮತ್ತು ಜಪಾನ್ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿವೆ. ಇದರ ಉದ್ದೇಶ ಅತ್ಯಂತ ವೇಗದಲ್ಲಿ ದಿಕ್ಕನ್ನು ಬದಲಾಯಿಸುತ್ತಾ ಹಾರುವ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಗಳನ್ನು ಅವುಗಳ ಹಾರಾಟದ ಮಧ್ಯದ ಹಂತದಲ್ಲೇ ಹೊಡೆದುರುಳಿಸುವುದು. ಚೀನಾ, ಉತ್ತರ ಕೊರಿಯಾ ಹಾಗೂ ರಷ್ಯಾ ನಿರಂತರವಾಗಿ ಹೈಪರ್ಸಾನಿಕ್ ಮಿಸೈಲ್ಗಳ ಅಭಿವೃದ್ಧಿಯಲ್ಲಿ ಮುನ್ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಕ್ಷಿಪಣಿಗಳನ್ನು ತಡೆಯುವ ಸಾಮರ್ಥ್ಯ ಜಪಾನ್ಗೆ ಅತ್ಯಂತ ಪ್ರಮುಖವಾಗಿದೆ. ಈ ಯುದ್ಧ ನೌಕೆಯಲ್ಲಿ ಕೇವಲ ಕ್ಷಿಪಣಿಗಳಷ್ಟೇ ಅಲ್ಲ, ಅತ್ಯಾಧುನಿಕ ಸೆನ್ಸಾರ್ಸ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗುತ್ತಿದೆ. 3 AN/SPG-62 ಇಲ್ಯುಮಿನೇಷನ್ ರೆಡಾರ್ಗಳು ನಿರ್ದಿಷ್ಟ ಏರ್ ಡಿಫೆನ್ಸ್ ಮಿಸೈಲ್ಸ್ ಗಳಿಗೆ ಅಂತಿಮ ಹಂತದಲ್ಲಿ ಗುರಿ ಸೂಚನೆ ನೀಡಲಿವೆ. ಇಂದಿನ ಅನೇಕ ಕ್ಷಿಪಣಿಗಳು ಸ್ವತಂತ್ರವಾಗಿ ಗುರಿಯನ್ನು ಹುಡುಕುವ ಸಾಮರ್ಥ್ಯ ಹೊಂದಿದ್ದರೂ ಬಹುಪದರದ ವಾಯು ರಕ್ಷಣೆಯಲ್ಲಿ ಇಂತಹ ರೆಡಾರ್ಗಳು ಇನ್ನೂ ಮಹತ್ವದ ಪಾತ್ರ ವಹಿಸುತ್ತವೆ. ಅದರ ಜೊತೆಗೆ AN/SPQ-9B ಹಾರಿಜಾನ್ ಸರ್ಚ್ ರೆಡಾರ್ ಕೂಡ ಅಳವಡಿಸಲಾಗುತ್ತದೆ. ಈ ರೆಡಾರ್ ಸಮುದ್ರದ ಮೇಲ್ಮೈಗೆ ಅತ್ಯಂತ ಸಮೀಪದಲ್ಲಿ ಹಾರುವ ಆಂಟಿಶಿಪ್ ಮಿಸೈಲ್, ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ಹಾಗೂ ಮೇಲ್ಮೈಯಲ್ಲಿರುವ ವಿವಿಧ ಶತ್ರು ಗುರಿಗಳನ್ನು ಸ್ವಯಂ ಚಾಲಿತವಾಗಿ ಪತ್ತೆ ಹಚ್ಚಿ ಅವುಗಳನ್ನು ನಿರಂತರವಾಗಿ ಹಿಂಬಾಲಿಸುತ್ತದೆ. ಭವಿಷ್ಯದ ನೌಕಾ ಯುದ್ಧಗಳಲ್ಲಿ ಕಡಿಮೆ ವೆಚ್ಚದ ಡ್ರೋನ್ ಸ್ವಾರ್ಮ್ ದಾಳಿಗಳು ಹಾಗೂ ಒಂದೇ ವೇಳೆ ಅನೇಕ ಕ್ಷಿಪಣಿಗಳ ದಾಳಿ ಸಾಮಾನ್ಯವಾಗುವ ಸಾಧ್ಯತೆ ಇರುವುದರಿಂದ ಇಂತಹ ರೆಡಾರ್ ವ್ಯವಸ್ಥೆಗಳು ಅತ್ಯಂತ ನಿರ್ಣಾಯಕವಾಗಲಿದೆ. ಇದರ ಜೊತೆಗೆ ಅಮೆರಿಕದ ಹೊರಗೆ ಮೊದಲ ಬಾರಿಗೆ AN/SLQ-32 V6 ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಹಾಗೂ HGHS ಆಂಟೆನಾ ಡೋಮ್ ಅನ್ನು ಅಳವಡಿಸುವ ಸಾಧ್ಯತೆಯೂ ಇದೆ. ಇವು ಶತ್ರುಗಳ ರೆಡಾರ್ ಹಾಗೂ ಎಲೆಕ್ಟ್ರಾನಿಕ್ ಸಂಕೇತಗಳನ್ನು ಪತ್ತೆ ಹಚ್ಚುವುದು, ವಿಶ್ಲೇಷಿಸುವುದು ಹಾಗೂ ಅಗತ್ಯವಿದ್ದರೆ ಅವುಗಳನ್ನು ಅಡ್ಡಿಪಡಿಸುವ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಲಿವೆ. ಒಟ್ಟಾರೆ ನೋಡಿದರೆ ಜಪಾನ್ ನಿರ್ಮಿಸುತ್ತಿರುವ ASEV ಡೆಸ್ಟ್ರಾಯರ್ ಕೇವಲ ಒಂದು ಹೊಸ ಯುದ್ಧ ನೌಕೆಯಲ್ಲ, ಇದು ಪೂರ್ವ ಏಷ್ಯಾದಲ್ಲಿ ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಪರಿಸ್ಥಿತಿಗೆ ಜಪಾನ್ ನೀಡುತ್ತಿರುವ ತಂತ್ರಾತ್ಮಕ ಉತ್ತರವಾಗಿದೆ. ಚೀನಾದ ಹೆಚ್ಚುತ್ತಿರುವ ಸಮುದ್ರ ಶಕ್ತಿ, ಉತ್ತರ ಕೊರಿಯಾದ ಕ್ಷಿಪಣಿ ಪರೀಕ್ಷೆಗಳು ಹಾಗೂ ರಷ್ಯಾದ ಹೊಸ ಸವಾಲುಗಳ ನಡುವೆ ಜಪಾನ್ ತನ್ನ ನೌಕಾಪಡೆಯನ್ನು ಹೊಸ ತಲೆಮಾರಿನ ತಂತ್ರಜ್ಞಾನಗಳಿಂದ ಬಲಪಡಿಸುತ್ತಿದೆ. 2027ರಲ್ಲಿ ಈ ಯುದ್ಧ ನೌಕೆ ಅಧಿಕೃತವಾಗಿ ಸೇವೆಗೆ ಸೇರಿದ ನಂತರ ಇಂಡೋ ಪೆಸಿಫಿಕ್ ಪ್ರದೇಶದ ನೌಕಾಶಕ್ತಿಯ ಸಮತೋಲನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಜಪಾನ್ನ ಈ ಹೊಸ ASEV ಡೆಸ್ಟ್ರಾಯರ್ ಚೀನಾದ ಟೈಪ್ 055 ಡೆಸ್ಟ್ರಾಯರ್ ಗಳಿಗೆ ನಿಜವಾದ ಸವಾಲಾಗಬಹುದೇ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.